ನಿನ್ನ ಪಾದಾಬ್ಜವನ್ನೇ ಅನುದಿನ ಸನ್ನತಿಸುವೆ. ಚನ್ನ ವಿಜಯರಾಜನ್ನ ಮನೆ ಮುಂದೆ ಕುನ್ನಿಯನ್ನೇ ಮಾಡಿ ಅನ್ನ ಪುಟ್ಟಿಬುದು ಘನ್ನ ದುರಿತಾಬ್ಜಿಯನ್ನು ದಾಟಿಸಿ ನಿನ್ನ ನಾಡಿದ ಮೋಹನ್ನ ವಿಠಲರಾಯನ್ನ ಎನಗೆ ತೋರೇ ಕಾಯೇ ಶ್ರೀ ಹರಿಜಾಯೇ. ಮೋಹನ್ ದಾಸರು ಹೇಳ್ತಾರೆ, ಅಪ್ಪ ನಂಗೆ ಇನ್ನೊಂದು ಜನ್ಮ ಅಂತಿದ್ರೆ ವಿಜಯದಾಸರ ಮನೆಯಲ್ಲಿ ಮಗನಾಗುಡ್ಸು, ತಮ್ಮನಾಗುಡ್ಸು, ಏನಾದ್ರೂ ಆಳಾಗುಡ್ಸು, ಇಲ್ಲ ಏನು ನನ್ನ ಜನ್ಮವೇ ಇಲ್ಲ ಅಂದರೆ ಕೊನೆಗೆ ಅವ್ರ ಮನೆ ಮುಂದೆ ಮನೆ ಕಾಯುವ ನಾಯಿಯಾಗಾದ್ರೂ ಹುಟ್ಟಿಸು. ಒಟ್ಟಿನಲ್ಲಿ ವಿಜಯರಾಯರ ಸಂಪರ್ಕ, ವಿಜಯರಾಯರ ಸನ್ನಿಧಾನ, ನಾನು ಯಾವತ್ತೂ ವಿಜಯರಾಯ ನೋಡ್ತಾ ಇರಬೇಕು ಅನ್ನೋ ಒಂದು ಅಪೇಕ್ಷೆ ಮೋಹನ್ ದಾಸರು. ಇಂತಹ ದಾಸ ಶ್ರೇಷ್ಠರಲ್ಲಿ ಅತ್ಯಂತ ಪ್ರಮುಖರಾದವರು ವಿಜಯದಾಸರು. ವಿಜಯದಾಸರ ಶಿಷ್ಯರೇ ಗೋಪಾಲದಾಸರು, ಗೋಪಾಲದಾಸರ ಶಿಷ್ಯರೇ ಜಗನ್ನಾಥದಾಸರು. ಯಾರು ಹರಿಕಥಾಮೃತಸಾರವನ್ನು ಇಡೀ ಜಗತ್ತಿಗೆ ಕೊಟ್ಟು ಅಂತಹ ಜಗನ್ನಾಥದಾಸರಿಗೆ ಆಯುರ್ದಾನವನ್ನು ಮಾಡಿಸಿದವರು ವಿಜಯದಾಸರು ಅನ್ನೋದನ್ನು ಯಾರೂ ಮರಿಬಾರದು. ವಿಜಯದಾಸರು ಒಂದು ವೇಳೆ ಗೋಪಾಲದಾಸರಿಗೆ 40 ವರ್ಷ ಆಯುರ್ದಾನ ಮಾಡು ಎಂದು ಹೇಳದೇ ಇದ್ದಲ್ಲಿ ಇವತ್ತು ಹರಿಕಥಾಮೃತಸಾರ ನಮ್ಮ ಕಲಿಯುಗದ ಯಾರಿಗೂ ಸಿಗುತ್ತಿರಲಿಲ್ಲ. ಅದು ಅಮೋಘ ಅಮೃತ ಅನರ್ಘ್ಯ ರತ್ನ. ಅಂತಹ ಹರಿಕಥಾಮೃತಸಾರವನ್ನು ಕೊಟ್ಟ ಜಗನ್ನಾಥದಾಸರ ಗುರುಗಳು ಗೋಪಾಲದಾಸರು, ಗೋಪಾಲದಾಸರ ಗುರುಗಳೇ ಶ್ರೀ ವಿಜಯದಾಸರು. ವಿಜಯದಾಸರು ಹಿಂದೆ ತ್ರೇತಾಯುಗದಲ್ಲಿ ಸುರಲೀಲಾ ಅನ್ನುವ ಕಪಿಯಾಗಿ ರಾಮದೇವರ ಸೇವೆ ಮಾಡಿದ್ದ ಬಗ್ಗೆ ಇತಿಹಾಸದಲ್ಲಿ ಉಲ್ಲೇಖ ಸಿಗ್ತದೆ. ಅಂದರೆ ತ್ರೇತಾಯುಗದಲ್ಲಿ ರಾಮದೇವರ ಸೇವೆಯನ್ನು ಸುರಲೀಲಾ ಅನ್ನುವ ಕಪಿಯಾಗಿ ಮಾಡಿದ್ದಾಗಿ ನಾವು ನೋಡ್ತೇವೆ. ಹಾಗೆ ದ್ವಾಪರ ಯುಗದಲ್ಲಿ 2 ಅವತಾರ ಅಂತ ವಿಜಯದಾಸರಿಗೆ. ಒಂದು ನಿಕಂಪ ಅನ್ನುವ ಯಾದವನಾಗಿ ಕೃಷ್ಣನ ಸೇವೆ ಮಾಡಿದ್ದು, ಆನಂತರ ಕೃಷ್ಣಾವತಾರದಲ್ಲೇ ಕೃಷ್ಣನಿಗೆ ಒಬ್ಬ ಜಡ ಅನ್ನುವ ಬೇಟೆಗಾರನಾಗಿ ಕೃಷ್ಣನಿಗೆ ಬಾಣ ಬಿಟ್ಟವರು ಕೂಡ ಅವರೇ. ಹೀಗೆ ವಿಜಯದಾಸರ ದ್ವಾಪರ ಕಾಲದಲ್ಲಿ ದ್ವಾಪರ ಯುಗದಲ್ಲಿ 2 ಅವತಾರ, ಹಾಗೆ ತ್ರೇತಾಯುಗದಲ್ಲಿ 1 ಅವತಾರ. ತ್ರೇತಾಯುಗದಲ್ಲಿ ರಾಮದೇವರ ಸೇವೆ, ನಿಕಂಪ ಸುರಲೀಲಾ ಅನ್ನುವ ಒಬ್ಬ ಕಪಿಯಾಗಿ ರಾಮದೇವರ ಸೇವೆ ಮಾಡಿದ್ದು, ಹಾಗೆ ದ್ವಾಪರ ಯುಗದಲ್ಲಿ ನಿಕಂಪ ಎನ್ನುವ ಕಪಿಯಾಗಿ ರಾಮದೇವರ ಸೇವೆ ಮಾಡಿದ್ದು ನಾವು ನೋಡ್ತೇವೆ. ಹಾಗೆ ಕೃಷ್ಣನ್ ನೋಡ್ತೇವೆ. ಹಾಗೆ ಕಲಿಗಾಲದಲ್ಲಿ ಯಾವಾಗ ಹುಟ್ಟಿದ್ರು ಅಂದರೆ ಪುರಂದರದಾಸರ ಮನೆಯಲ್ಲಿ ಹಸುವಾಗಿ ಆಕಳ ಕರುವಾಗಿ ವಿಜಯದಾಸರು ಹಿಂದೆನೇ ಅಂದರೆ ಪುರಂದರದಾಸರ ಕಾಲದಲ್ಲೇ ಹುಟ್ಟಿರ್ತಾರಂತೆ. ಈ ಎಲ್ಲ ರೂಪಗಳ ಆಕಳ ರೂಪ, ಹಾಗೆ ನಿಕಂಪ ಅನ್ನುವ ಯಾದವ ರೂಪ, ಹಾಗೆ ಜರ ಎನ್ನುವ ವ್ಯಾದ ಬೇಟೆಗಾರರ ರೂಪ, ಹಾಗೂ ಸುರಳೀಲಾ ಎಂಬ ಕಪಿಯ ರೂಪ, ಇವೆಲ್ಲದರ ಮೂಲ ರೂಪ ಭೃಗು ಮಹರ್ಷಿಗಳು ಅಂತ ನಾವು ಮರಿಬಾರದು. ಇವತ್ತು ತಿರುಪತಿಯಲ್ಲಿ ಶ್ರೀ ವೆಂಕಟೇಶ್ವರ ಶ್ರೀ ಶ್ರೀನಿವಾಸ ದೇವರು ಬಂದಿದ್ದರೆ ಕಾರಣ ಅದಕ್ಕೆ ನಮ್ಮ ಭೃಗು ಮಹರ್ಷಿಗಳು, ನಮ್ಮ ವಿಜಯದಾಸರೇ ಇವತ್ತು ತಿರುಪತಿಗೆ ಶ್ರೀನಿವಾಸ ದೇವರು ಬರಲಿಕ್ಕೆ ಕಾರಣ ಅನ್ನೋದು ಮರಿಬಾರದು. ಅಂತಹ ವಿಜಯದಾಸರ ಚರಮ ಶ್ಲೋಕ ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಸೈನ್ಸ್ ಕೊಡ್ತಾರಂತೆ. ಸೈನ್ಸ್ ಅಂದರೆ ಯಾವುದು? ಹೇಗೆ ಪ್ರಪಂಚ ಆಯಿತು, ಸೃಷ್ಟಿಕರ್ತ ಯಾರು, ನಾವು ಎಷ್ಟು ದಿನ ಬರಬೇಕು, ಇನ್ನೂ ಎಷ್ಟು ಜನ್ಮ ಆಡಬೇಕು, ನಮ್ಮ ಹಿಂದಿನ ಮತ್ತು ಇಂದಿನ ಮುಂದಿನ ನಮ್ಮ ಕಾರ್ಯಚಟುವಟಿಕೆ ಏನು, ಕಾರ್ಯವ್ಯಾಪ್ತಿ ಏನು ಅನ್ನೋದನ್ನು ಹೇಳ್ಕೊಡುತ್ತೆ ವಿಜ್ಞಾನ. ಪರಮಾತ್ಮನಿಗೆ ತಿಳಿಸ್ಕೊಡತಕ್ಕಂಥ ಯಾವ ಜ್ಞಾನವೋ ಅದು ವಿಜ್ಞಾನ. ಫಿಸಿಕ್ಸು ಕೆಮಿಸ್ಟ್ರಿ ಅಲ್ಲ. ಇಡೀ ಪರಮಾತ್ಮನ ಬಗ್ಗೆ ನಮ್ಮ ಜೀವ ಏನು, ಪರಮಾತ್ಮ ಯಾರು, ಹೇಗೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ, ಮತ್ತೆ ಅವನನ್ನು ಸೇರೋ ಬರುವ ಹೇಗೆ ಅನ್ನೋ ಭಕ್ತಿ ಮಾರ್ಗವನ್ನು ತಿಳಿಸಕ್ಕಂಥ ಒಂದು ಜ್ಞಾನ ಅದು ವಿಜ್ಞಾನ. ಆ ವಿಜ್ಞಾನ ಕೊಡ್ತಕ್ಕಂಥ ಶಕ್ತಿ ವಿಜಯದಾಸರಿಗೆ ಮಾತ್ರ ನಮ್ಮಲ್ಲಿ ನಾವು ಕಾಣ್ತೇವೆ. ನಮ್ಮ ಭರತ ಭೂಮಿಯಲ್ಲಿ ವಿಜಯ ಎಂದು ಹೆಸರಿಂದ ಆರಂಭವಾಗುವ 3 ಮಹಾನ್ ವ್ಯಕ್ತಿಗಳನ್ನ ನಾವು ಗಮನಿಸ್ತೇವೆ. ವಿಜಯಧ್ವಜರು ನೀವು ಗಮನಿಸಿರ್ಬೋದು. ಇಡೀ ಭಾಗವತಕ್ಕೆ ವಿಶೇಷವಾದ ಅಪರೂಪದವಾದ ವ್ಯಾಖ್ಯಾನವನ್ನು ಕೊಟ್ಟವರು ವಿಜಯಧ್ವಜರು. ಪೇಜಾವರ ಮಠದ ಪರಂಪರೆಯಲ್ಲಿ ಬಂದ ದೊಡ್ಡ ಯತಿಶ್ರೇಷ್ಠರು ವಿಜಯಧ್ವಜರು. ಇವತ್ತು ಭಾಗವತಕ್ಕೆ ಅನೇಕ ವ್ಯಾಖ್ಯಾನಗಳು, ಅನೇಕ ಟಿಪ್ಪಣಿಗಳು, ಟೀಕಾಟಿಗಳು ಇದ್ದರೂ ಕೂಡ ಇಡೀ ವೈಷ್ಣವರು ಸಜ್ಜನರು ಅದನ್ನು ಆದರದಿಂದ ಬರಮಾಡಿಕೊಳ್ಳುವಂಥದ್ದು, ಶಿರಸಾಮಾನ್ಯವಾಗಿ ಅಧ್ಯಯನ ಮಾಡತಕ್ಕಂಥದ್ದು ನಮ್ಮ ವಿಜಯಧ್ವಜರ ವ್ಯಾಖ್ಯಾನ. ಆ ವಿಜಯಧ್ವಜರ ಹೆಸರು ವಿಜಯ ಅನ್ನುವ ಹೆಸರಿಂದ ಆರಂಭ ಆಗುವುದನ್ನು ನೀವು ಗಮನಿಸಿರ್ಬೋದು. ಹಾಗೆ ಮತ್ತೊಂದು ವಿಜಯ ಅಂದರೆ ವಿಜಯೀಂದ್ರರು. ಮಧ್ವಾಚಾರ್ಯರ ಪರಂಪರೆಯಲ್ಲಿ, ಜಯತೀರ್ಥರ ಪರಂಪರೆಯಲ್ಲಿ ಬಂದಂತಹ ಯತಿಶ್ರೇಷ್ಠರು ವಿಜಯೀಂದ್ರರು. 104 ಗ್ರಂಥಗಳನ್ನು ರಚಿಸಿ 64 ವಿದ್ಯೆಗಳಲ್ಲಿ ಏಕಮೇ ಅದ್ವಿತೀಯರಾಗಿ ಭಾರತ ಕಂಡ ಅತ್ಯಂತ ಅಪರೂಪದ ಸಂತರಲ್ಲಿ ವಿಜಯೀಂದ್ರ ಮಹಾಪ್ರಭುಗಳು ಅತ್ಯಂತ ದೊಡ್ಡ ಹೆಸರು.
ಪರಮ ಪೂಜ್ಯ ವ್ಯಾಸರಾಜ ಗುರು ಸಾರ್ವಭೌಮರ ಅಚ್ಚುಮೆಚ್ಚಿನ ಶಿಷ್ಯರು ವಾದಿರಾಜರು ಮತ್ತು ವಿಜಯೇಂದ್ರ ತೀರ್ಥ ಗುರು ಸಾರ್ವಭೌಮರು. ಅವರಿಬ್ಬರಲ್ಲಿ ವಿಜಯೇಂದ್ರದು ವಿಶೇಷವಾದ ಒಂದು ಕಾರ್ಯವ್ಯಾಪ್ತಿ. ತಮಿಳುನಾಡಿನಲ್ಲಿ ಇದ್ದುಕೊಂಡು ಅಪ್ಪಯ್ಯ ದೀಕ್ಷರಂಥ ದೊಡ್ಡ ಅದ್ವೈತಿಯನ್ನು ಸೆಳೆಸಿ ಅವನನ್ನು ಮಿತ್ರನಾಗಿ ಮಾಡಿಕೊಂಡಿದ್ದು ಅತ್ಯಂತ ದೊಡ್ಡ ಸಾಧನೆ. ಅಲ್ಲಿ ಕೂಡ ವಿಜಯೇಂದ್ರ ಅನ್ನುವ ಹೆಸರು ಆರಂಭವಾಗುವುದು ವಿಜಯ ಅನ್ನುವ ನಾಮದಿಂದ. ವಿಜಯ ಧ್ವಜರು ವಿಜಯದಿಂದ ಆರಂಭವಾಗುತ್ತೆ. ವಿಜಯೇಂದ್ರನು ವಿಜಯ ಅನ್ನುವ ಹೆಸರು ಅಲ್ಲಿ ಬರ್ತದೆ. ಮತ್ತೊಂದು ವಿಜಯ ಕಂಡು ಬರುವುದು ವಿಜಯದಾಸರಲ್ಲೇ. ಅಂತಹ ವಿಜಯದಾಸರು ಅನೇಕ ದಾಸರು ನಮ್ಮಲ್ಲಿ ಇದ್ದರೂ ಕೂಡ ಪುರಂದರದಾಸರು ಸುಮಾರು 5 ಲಕ್ಷಗಳ ಹಾಡುಗಳನ್ನು ಪರಮಾತ್ಮನ ಸಮರ್ಪಣೆ ಮಾಡಬೇಕು ಅನ್ನುವ ಸಂಕಲ್ಪ ಇದ್ದರೂ ಕೂಡ ಪರಮಾತ್ಮನ ಸಂಕಲ್ಪದಂತೆ 4,25,000 ಕೃತಿಗಳನ್ನಷ್ಟೇ ರಚನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಆನಂತರ ಉಳಿದಂತಹ 75,000 ಕೃತಿಗಳನ್ನು ರಚಿಸುವ ಜವಾಬ್ದಾರಿ ವಿಜಯದಾಸರ ಹೆಗಲಿಗೆ ಬಿತ್ತು. ವಿಜಯದಾಸರು ಸುಳಾದಿಗಳ ಮೂಲಕ, ಹಾಡುಗಳ ಮೂಲಕ, ಉಗಾಭೋಗಗಳ ಮೂಲಕ ಅನೇಕ ಕೃತಿಗಳನ್ನು ರಚನೆ ಮಾಡಿ ಇಡೀ ದಾಸ ಸಾಹಿತ್ಯ ವಾಂಗ್ಮಯವನ್ನು ಅತ್ಯಂತ ಶ್ರೀಮಂತಗೊಳಿಸಿದ ದಾಸ ಅಂದರೆ ಕೂಸಿ ಮಗ ದಾಸ ವಿಜಯರಾಯನಾಗಿದ್ದು. ವಿಜಯರಾಯ ಅಂದರೆ ವಿಜಯರಾಜರು. ರಾಜರು ಅಂದರೆ ಕಿಂಗ್ ಅಂದರೆ ರಾಜ ಯಾರು? ಆ ರಾಜ ಯಾರು ಅಂದರೆ ಕೂಸಿ ಮಗ ದಾಸನಾದರೆ ಮುಂದೊಂದು ದಿನ ನಾವು ರಾಜನಾಗಬಹುದು ಅನ್ನುವ ಸಂದೇಶವನ್ನು ಅವರ ಜೀವನದಲ್ಲಿ ಕೊಟ್ಟರು. ವಿಜಯರಾಯ ಅನ್ನೋದು ಹೆಸರಿನಲ್ಲಿ ಇನ್ನೊಂದು ವಿಶೇಷತೆ ಅಡಗಿದೆ. ವಿಜಯರಾಯರು ಅಂದರೆ ಅಲ್ಲಿ ವಿಜಯದಾಸರನ್ನೂ ಸ್ಮರಣೆ ಮಾಡಿಕೊಂಡ ಹಾಗಾಯಿತು. ಪರಮಪೂಜ್ಯ ಮಂಚಾಲಿ ರಾಯರನ್ನೂ ಸ್ಮರಣೆ ಹಾಗಾಯಿತು. ವಿಜಯರಾಯರನ್ನ ಸ್ಮರಣೆ ಮಾಡಿಕೊಂಡರೆ ರಾಯರನ್ನ ಸ್ಮರಣೆ ಮಾಡಿಕೊಂಡ ಹಾಗೆ, ರಾಯರನ್ನ ಸ್ಮರಣೆ ಮಾಡಿಕೊಂಡರೆ ವಿಜಯರಾಯರನ್ನ ಸ್ಮರಣೆ ಮಾಡಿಕೊಂಡ ಹಾಗೆ. ಹೇಗೆ ಅಂತಂದರೆ ಈ ಕಾಶಿ ಯಾತ್ರೆ ಮುಗಿದ ಬಂದ ನಂತರ ವಿಜಯರಾಯರು ಮೊಟ್ಟ ಮೊದಲಿಗೆ ಬಂದದ್ದು ತಮ್ಮ ಕುಲಗುರುಗಳಾದ ಮಂಚಾಲೆಗೆ. ರಾಘವೇಂದ್ರ ಗುರು ಸಾರ್ವಭೌಮನ ನೋಡೋಕ್ಕೆ ಕಾಶಿಯಿಂದ ಮೊಟ್ಟ ಮೊದಲಿಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಬಂದದ್ದು ವಿಜಯರಾಜರು. ಕಾಶಿಯಿಂದ ಏನು ತತ್ವಜ್ಞಾನವನ್ನು, ಏನು ಒಂದು ಪರಮಾತ್ಮ ಕೊಟ್ಟಂತಹ ವಿಜಯ ವಿಠಲ ಅನ್ನೋ ಅಂಕಿತವನ್ನು ಧಾರಣೆ ಮಾಡಿಕೊಂಡು ಅನೇಕ ಕೃತಿಗಳನ್ನ ಹಾಡ್ತಾ ಫಸ್ಟ್ ಬಂದದ್ದು ಮಂಚಾಲೆಗೆ. ಅಲ್ಲಿ ಕುಲಗುರುಗಳಾದ ರಾಯರನ್ನು ನೋಡಿದರು. ಹಾಗೆ ಅಲ್ಲಿ ರಾಮಶಾಸ್ತ್ರ ಅನ್ನೋ ದೊಡ್ಡ ಅದ್ವೈತಿಯನ್ನು ಸೋಲಿಸಿ ತಮ್ಮ ಕುರುಗುರುಗಳಾದ ರಾಯರ ಮಧ್ವಾಚಾರ್ಯ ಪರಂಪರೆಯಲ್ಲಿ, ಜಯತೀರ್ಥರ ಪರಂಪರೆಯಲ್ಲಿ, ರಾಯರ ಪರಂಪರೆಯಲ್ಲಿ ಬಂದಂತಹ ವಾದೀಂದ್ರ ಗುರು ಸಾರ್ವಭೌಮರ ಹತ್ತಿರ ರಾಮಶಾಸ್ತ್ರ ಅನ್ನುವ ವಾದಿಯನ್ನು ಸೋಲಿಸಿ ಆ ರಾಮಶಾಸ್ತ್ರಿಗೆ ಪಂಚಮುದ್ರೆಗಳನ್ನು 5 ಮುದ್ರೆಗಳನ್ನು ಹಾಕಿದ ಉಲ್ಲೇಖ ವಿಜಯದಾಸರ ಕೃತಿಯಲ್ಲಿ ಕಂಡುಬರುತ್ತದೆ. ಹೀಗೆ ವಿಜಯದಾಸರು ರಾಘವೇಂದ್ರ ಸ್ವಾಮಿ ಮಠದ ಅತ್ಯಂತ ದಾಸಶ್ರೇಷ್ಠರಲ್ಲಿ ಒಬ್ಬರು. ಅವರು ಕೇವಲ ರಾಯರ ಮಠಕ್ಕೆ ಸೇರಿದವರು ಮಾತ್ರವಲ್ಲ, ಇಡೀ ದಾಸ ಸಾಹಿತ್ಯಕ್ಕೆ, ಇಡೀ ಮಾನವ ಜನಾಂಗಕ್ಕೆ, ಇಡೀ ಸಜ್ಜನರಿಗೆ ಸೇರಿದಂತಹ ಆಸ್ತಿ ವಿಜಯದಾಸರು. ಸುಮಾರು 525 ಸುಳಾದಿಗಳು, 481 ಪದ್ಯಗಳು, 72 ಉಗಾಭೋಗಗಳು ಪ್ರಸ್ತುತ ಉಪಲಬ್ಧವಿದೆ. 85,000 ಪದಗಳಲ್ಲಿ ಇವತ್ತು ನಮಗೆ ಉಪಲಬ್ಧವಾಗಿರುವುದು ಕೇವಲ 1,000 ಒಳಗೆ ಅಷ್ಟೇ ಅನ್ನುವಂಥ ದುಃಖದ ವಿಷಯ. ಆದರೆ ಸಿಕ್ಕಿರತಕ್ಕಂಥ 1,000 ಕೃತಿಗಳ ಒಂದು ಮೌಲ್ಯವೇ ಅಪಾರವಾದದ್ದು. ಅದು ದೊಡ್ಡ ದಾಸ ಸಾಹಿತ್ಯದ ಅಮೂಲ್ಯ ಸಂಪತ್ತು. ಹೇಗೆ ಪುರಂದರದಾಸರ 4,75,000 ಕೃತಿಗಳಲ್ಲಿ 4,25,000 ಕೃತಿಗಳಲ್ಲಿ ಸುಮಾರು 1,000-2,000 3,000 ಕೃತಿಗಳು ಹೇಗೆ ಮಾತ್ರ ನಮಗೆ ಸಿಕ್ಕುತ್ತಿದೆಯೋ ದೊರಕುತ್ತಿದೆಯೋ ಅದು ಕೂಡ ದೊಡ್ಡ ಸಂಪತ್ತು. ಆ ಸಂಪತ್ತಿಗೆ ಮತ್ತೊಂದು ಸೇರ್ಪಡೆ ವಿಜಯದಾಸರ ಈ ಒಂದು ಉಗಾಭೋಗ, ದಾಸರ ಹಾಡುಗಳು ಹಾಗೂ ಒಂದು ಸುಳಾದಿಗಳ ಒಂದು ಸಂಪತ್ತು. ಅವರಿಗೆ ವಿಜಯರಾಯರಿಗೆ ಮತ್ತೊಂದು ಹೆಸರು ಸುಳಾದಿ ರಾಯರು ಅಂತಾರೆ. ಸುಳಾದಿ ದಾಸರು ಅಂತಲೇ ಅವರಿಗೆ ಹೆಸರು. ಉಗಾಭೋಗದ ದಾಸರು, ಸುಳಾದಿ ದಾಸರು ಅಂತಲೇ ವಿಜಯದಾಸರಿಗೆ ಹೆಸರು. ತೀರ್ಥಕ್ಷೇತ್ರ ಮಹಿಮೆಯಲ್ಲಿ ಅವರಷ್ಟು ತೀರ್ಥಕ್ಷೇತ್ರವನ್ನು ಸುತ್ತಿದಂಥವರು, ಅವರ ಮಹಿಮೆಯನ್ನು ಒಡೆದಂಥವ್ರು ಮತ್ತೊಬ್ಬ ದಾಸರನ್ನು ಕಂಡು ಬರಲಿಕ್ಕಿಲ್ಲ. ಆ ವಿಜಯದಾಸರ ಒಂದು ವೈಶಿಷ್ಟ್ಯ ಅವರ ಅನೇಕ ಶಿಷ್ಯ ಸಂಪತ್ತನ್ನು ಇವತ್ತಿಗೂ ಕೂಡ ಅಲ್ಲ, ಮುಂದೆ ಸೂರ್ಯ ಚಂದ್ರ ಇರುವ ತನಕ ಇಡೀ ವೈಷ್ಣವರ ದಾಸ ಸಾಹಿತ್ಯ ಸಂಪತ್ತನ್ನು ಪುನರ್ಜೀವನಗೊಳಿಸಿದ ಕೀರ್ತಿ ಮಂಚಾಲೆಯ ರಾಘವೇಂದ್ರ ಸಲ್ಲುತ್ತೆ. ಆ ರಾಘವೇಂದ್ರ ಅನುಗ್ರಹದಿಂದ ವಿಜಯದಾಸರು ಗೋಪಾಲದಾಸರಂತಹ, ಜಗನ್ನಾಥದಾಸರಂತಹ, ದೊಡ್ಡ ಪ್ರಾಣೇಶ್ ದಾಸರಂತಹ, ಇವತ್ತಿನ ಮೊನ್ನೆಯ ನಮ್ಮ ಪ್ರಾಣೇಶ್ ದಾಸರು, ಶ್ಯಾಮಸುಂದರ ದಾಸರು, ಹೀಗೆ ದಾಸ ಸಾಹಿತ್ಯವನ್ನು ಅವಿಚ್ಛಿನ್ನವಾಗಿ ಆಚಂದಾರ್ಕವಾಗಿ ಇಡತಕ್ಕಂಥ ಒಂದು ಗಟ್ಟಿಯಾದ, ಒಂದು ದಷ್ಟಪುಷ್ಟವಾದ ಒಂದು ದೊಡ್ಡ ಮನೆಯನ್ನು, ಚೌಕಟ್ಟನ್ನು ಹಾಕಿಕೊಟ್ಟಂಥವರು ನಮ್ಮ ವಿಜಯದಾಸರು. ಪ್ರಾತಃ ಸ್ಮರಣೀಯರು. ಅವರ ಆರಾಧನೆ
ಇನ್ನೇನು ಕೆಲವೇ ದಿನದಲ್ಲಿ ಬರ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ನಾಡಿನ ಜನತೆ ರಾಘವೇಂದ್ರ ಸಾರ್ವಭೌಮರ ಆರಾಧನೆ ಎಷ್ಟು ಭಕ್ತಿ ಶ್ರದ್ಧೆ ಆದ್ದರಿಂದ ಸೇವೆ ಮಾಡ್ತಾ ಇದ್ದೀರೋ ಅಷ್ಟೇ ಭಕ್ತಿ ಶ್ರದ್ಧೆ ಗೌರವದಿಂದ ವಿಜಯರಾಯರ ಆರಾಧನೆಯನ್ನು ನಾವು ಮಾಡಿದ್ದೇ ಆದಲ್ಲಿ ವಿಜಯರಾಯರ ಅಂತರ್ಗತ, ರಾಘವೇಂದ್ರ ಗುರುಸ್ವಾಮಿ ಅಂತರ್ಗತ, ಶ್ರೀ ಜಯತೀರ್ಥ ಗುರು ಸಾರ್ವಭೌಮರ ಅಂತರ್ಗತ, ಶ್ರೀ ನರಹರಿ ತೀರ್ಥರು ಪದ್ಮನಾಭ ತೀರ್ಥರ ಅಂತರ್ಗತ, ಶ್ರೀಮನ್ ಮಧ್ವಾಚಾರ್ಯರ ಅವರ ಅಂತರ್ಗತ, ಶ್ರೀಮನ್ ಮೂರಾಮಚಂದ್ರಯವರ ಕೃಪೆಗೆ ಪಾತ್ರ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ವಿಜಯ ಅಂದರೆ ಅದೇನೋ ಗೊತ್ತಿಲ್ಲ, ಒಂದು ಚೈತನ್ಯದ ಚಿಲುಮೆ ನಮ್ಮ ನಾಡಿಗಳಲ್ಲಿ ಚಿಮ್ಮತ್ತೆ. ಗೋಪಾಲದಾಸರನ್ನು ಸ್ಪಷ್ಟವಾಗಿ ಹೇಳ್ತಾರೆ, ಸಿರಿ ವಿಜಯದಾಸರ ಸಹವಾಸದಲ್ಲಿಪ್ಪ ಜೀವರುಗಳಿಗೆಲ್ಲ ನೋವು ಎಂಬುದು ಬೇಡ, ದೇವ ಪಂಡರಿರಾಯ ಗೋಪಾಲ ವಿಠಲ ನೀ ಒಲಿದುಕೊಂಡು ಈ ವರವ ನೀಡು. ಗೋಪಾಲದಾಸರ ಈ ಅಮೃತ ವಾಕ್ಯ ನಮಗೆ ಅತ್ಯಂತ 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 ಶಿರಸಾಮಾನ್ಯ. ವಿ ಎಂದು ಜಪಿಸಲು ವಿರುಕುತಿ ದೊರಕುವುದು ಅಂದರೆ ವೈರಾಗ್ಯ ಬರುತ್ತದೆ. ಜ ಅಂತ ಕರೆದು ಏನಾಗುತ್ತೆ ಅಂದರೆ ಜ ಎನ್ನಲೆ ಜನನ ಮರಣ ನಾಶವು, ಯಾ ಎನ್ನಲು ಎಲ್ಲದಕ್ಕಿಂತ ಭಕುತಿ ಅತ್ಯಧಿಕವಾಗಿತ್ತು. ರಾಯನ್ನೇ ರಾಯರಾಯನ, ರಾಯರಾಯ ಅಂದರೆ ಯಾರು? ತಿರುಪತಿ ಶ್ರೀನಿವಾಸ ದೇವರು ಕೃಷ್ಣದೇವರಾಯ ಅಲ್ಲ, ಕೃಷ್ಣದೇವರಾಯನಿಗೆ ರಾಯ ವ್ಯಾಸರಾಜರು, ವ್ಯಾಸರಾಜರ ರಾಯ ಜಯತೀರ್ಥರಾಯ, ಜಯತೀರ್ಥರ ರಾಯ ಆನಂದ ತೀರ್ಥರ ರಾಯ ತಿರುಪತಿ ಶ್ರೀನಿವಾಸ ದೇವರು. ಅಂತಹ ರಾಯನನ್ನು ತೋರಿಸಿಕೊಡುವಂತಹ ಶಕ್ತಿ ವಿಜಯರಾಯನ ಹೆಸರು ಹೇಳಿದ್ರೆ ಸಿಗತ್ತೆ ಎಂದು ಬೇಕಾದ್ರೆ ವಿಜಯರಾಯರ ಸ್ಮರಣೆಯನ್ನು, ವಿಜಯರಾಯರು ಬಂದಿರತಕ್ಕಂತಹ ಅನೇಕ ಕೃತಿಗಳ ಅಧ್ಯಯನ ಮಾಡುವುದರಿಂದ ನಮ್ಮ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಮುಂದಿನ ಜನ್ಮಕ್ಕೆ ಮುಂದೆ ಜನ್ಮವೇ ಬೇಡ, ಮುಂದೆ ಜನ್ಮ ಅಂತಿದ್ರೆ ಅದು ವೈಷ್ಣವ ಜನ್ಮವಾಗಲಿ. ನಮ್ಮ ಮೋಹನ್ ದಾಸ್ ಹೇಳಿದಾಗೆ ನಾಯಿಯಾಗಿ ಹುಟ್ಟು ಅಂತ ಹೇಳಿದ್ದಾರೆ. ನಾವು ಅಂತಹ ಮಹಾನುಭಾವರೇ ನಾಯಿಯಾಗಿ ಹುಟ್ಟು ಅಂತಂದಮೇಲೆ ನಾವು ಇನ್ನೇನು ಕೇಳಬೇಕು ಗೊತ್ತಿಲ್ಲ. ನಾವು ಮೋಹನ್ ದಾಸರ ಮನೆ ಕಾಯಿರ್ತಕ್ಕಂಥ ನಾಯಿಯಾಗಿ ಹುಟ್ಟಿಸು ಅಂತ ಕೇಳ್ಕೊಬೋದಲ್ಲ, ಅದನ್ನಾರು ಮಾಡ್ತೇವೆ ನಾವು. ಮೋಹನ್ ದಾಸರ ಅಂತರ್ಗತ ವಿಜಯರಾಯನ ಸ್ಮರಣೆ ಮಾಡಿಕೊಳ್ಳೋಣ. ವಿಜಯರಾಯರ ಸ್ಮರಣೆ ಇಡೀ ಮಾನವ ಜನಾಂಗದ ಕಲ್ಯಾಣದ ಅಭ್ಯುದಯಕ್ಕೆ ಸಂಕೇತ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣ.